ಮೊನ್ನೆ ದಿನ ಕಣ್ಣೂರಲ್ಲಿ ರಾತ್ರಿ ಹೊತ್ತು ಸುಮಾರು 10:30 ಮತ್ತು 11 ಗಂಟೆ ಮಧ್ಯೆ ಏನು ಮರ್ಡರ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ವಿಜಯಪುರ ರೂರಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗಾಗಲೇ 5 ಆರೋಪಿತರನ್ನ ಬಂಧಿಸಿದ್ದಾರೆ. ಇವತ್ತು ಅರ್ಲಿ ಮಾರ್ನಿಂಗು ಆರೋಪಿಯನ್ನ ಬಂಧಿಸಕ್ಕೆ ಹೋದಾಗ ಆತ ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ದಾನೆ. ಪೊಲೀಸರ ಮೇಲೆ ಬೈಕನ್ನು ಹಾಯಿಸ್ಬಿಟ್ಟು ಹೋದಾಗ ಇನ್ಸ್ಪೆಕ್ಟರ್ ಚೇಸ್ ಮಾಡಿದ್ದಾರೆ. ದೆನ್ ಆರೋಪಿಯನ್ನ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಅವನು ತಪ್ಪಿಸ್ಕೊಳ್ಳೋಕೆ ಹೋದ ಪ್ರಯತ್ನ ಮಾಡಿದಾಗ ಆತನ ಕಾಲಿಗೂ ಕೂಡ ಗುಂಡನ್ನು ಹಾರಿಸಿ ಸೆರೆ ಹಿಡಿದಿದ್ದಾರೆ. ಆತನ ಹೆಸರು ಅಕ್ಷಯ್ ಜುಜ್ಜುಳಿ ಅಂತೇಳಿ. ಈಗಾಗಲೇ ಅವನ ಮೇಲೆ 3 ಪ್ರಕರಣಗಳು ದಾಖಲಾಗಿದ್ದಾವೆ. ಆತನನ್ನ ಈಗ ಹಾಸ್ಪಿಟಲ್ಗೂ ಶಿಫ್ಟ್ ಮಾಡಿದ್ದಾರೆ. ಮತ್ತೆ ಇಂಜೂರ್ಡ್ ಪೊಲೀಸರು ಇಬ್ಬರಿದ್ದಾರೆ, ಅವರು ಕೂಡ ಹಾಸ್ಪಿಟಲ್ ಶಿಫ್ಟ್ ಆಗಿದ್ದಾರೆ. ಅವನ ಬೈಕು ಗಾಲಿ ಏನಿದೆ, ಗಾಲಿ ಮೇಲೆ ಪೊಲೀಸರ ಮೇಲೆ ಹಾಯಿಸ್ಬಿಟ್ಟು ಪೊಲೀಸರನ್ನೇ ನುಗ್ಗಿಬಿಟ್ಟು ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದಾನೆ. ಈಗೇನು 2023ರಲ್ಲಿ ಈರನಗೌಡ ಪಾಟೀಲ್ ಅಂತೇಳಿ ಒಬ್ಬ ವ್ಯಕ್ತಿನ ಇವರು ಈಗ ಸತ್ತಂತ ಇಬ್ಬರು ಆರೋಪಿ ಇದ್ದಾರೆ. ಯಾರು ಸಾಗರು ಮತ್ತೆ ಇಸಾಕು. ಸೊ ಇವರಿಬ್ಬರು 2023ರಲ್ಲಿ ಈರನಗೌಡ ಪಾಟೀಲ್ ಅನ್ನೋನನ್ನ ಮರ್ಡರ್ ಆಗಿರುತ್ತೆ. ಸೊ ಆತ 307 ಕೇಸ್ ಅಡಿಯಲ್ಲಿ ಅರೆಸ್ಟ್ ಆಗಿರ್ತಾರೆ. ಬಟ್ 8 ತಿಂಗಳ ನಂತರ ಆ ವ್ಯಕ್ತಿ ಡೆತ್ ಆಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಆ ಸೇಡು ಏನೀಗ ಮಲ್ಲನಗೌಡ ಪಾಟೀಲ್ ಮತ್ತೆ ಆತನ ಮಕ್ಕಳಿಗೆ ಇನ್ನಿತರ 4 ಜನ ಸೆರೆಯಾಗಿದ್ದಾರೆ. ಸಂತೋಷ್, ಸಂಜಯ್, ಭರತ್ ಮತ್ತೆ ಅಕ್ಷಯ್ ಅಂತೇಳಿ ಇನ್ನುಳಿದ 4 ಆರೋಪಿತರು ಕೂಡ ಬಂಧನ ಒಳಗಾಗಿದ್ದಾರೆ. ಇದೇನು ಇವತ್ತು ಅಕ್ಷಯ್ ಇದ್ದ ಆತನನ್ನು ಕೂಡ ಇವತ್ತು ಸೆರೆ ಹಿಡಿದಿದ್ದಾರೆ. ಸೊ ಪೊಲೀಸರು ಅದನ್ನ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಯಾರಿದ್ದಾರೆ ಏನಿದ್ದಾರೆ ಅನ್ನೋದನ್ನ ಪತ್ತೆ ಮಾಡ್ತಾ ಇದ್ದಾರೆ. ಅದನ್ನ ತನಿಖೆಯ ಮೇಲೆ ಗೊತ್ತಾಗುತ್ತೆ ಎಷ್ಟು ಜನ ಅಂತ ಹೇಳಿ. ಈರನಗೌಡನ ತಮ್ಮ ಮಲ್ಲನಗೌಡನ ತಮ್ಮ ಈರನಗೌಡ. ಸೊ ಅವಾಗ 2023ರಲ್ಲಿ ಒಂದು ಬಾರಲ್ಲಿ ಕೂತ್ಕೊಂಡು ಕುಡಿತಿರ್ಬೇಕಾದ್ರೆ ಈಗ ಸತ್ತಿರುವಂತ ಇಬ್ರು ಮತ್ತೆ ಈ ಈರನಗೌಡರ ಮತ್ತೆ ಗಲಾಟೆಯಾಗಿ ಈರನಗೌಡ ತಲೆಗೆ ಟೈಲ್ಸ್ ಅಂತ ಹೊಡೆದಿರ್ತಾರೆ ಅಂತ ಹೇಳಿ ಅವಾಗ ಒಂದು 307 ಕೇಸು ರಿಜಿಸ್ಟರ್ ಆಗಿರುತ್ತೆ. ಅದು ಸುಮಾರು 7-8 ತಿಂಗಳು ಟ್ರೀಟ್ಮೆಂಟ್ ಆದ್ಮೇಲೆ ಅವನು ಡೆತ್ ಆಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಆ ಕುಟುಂಬದವರಿಗೆ ಇವರು ಮಾಡಿದ್ರಲ್ಲ ಅನ್ನುವಂಥ ಒಂದು ಸಿಟ್ಟಿರುತ್ತೆ. ಆ ಹಿನ್ನೆಲೆಯಲ್ಲಿ ಮೊನ್ನೆ ರಾತ್ರಿ ಮಲ್ಲನಗೌಡನ ಮಕ್ಕಳು ಮತ್ತೆ ಇವರೆಲ್ಲ ಸೇರಿ ಈ ರೀತಿ ಮಾಡಿದ್ದಾರೆ. ಅವನು ಬರ್ತಿರ್ಬೇಕಾದ್ರೆ ಬೈಕನ್ನು ಅಡ್ಡಗಟ್ಟಿಬಿಟ್ಟು ನಿಲ್ಲಿಸಿಬಿಟ್ಟು ಅವ್ರ ಮೇಲೆ ಕಲ್ಲಿನಿಂದ ಹೊಡೆದಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಅದು ಮರ್ಡರ್ ಕೇಸ್ ಒಂದು ಪ್ರಕರಣ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ 5 ಜನ ಅರೆಸ್ಟ್ ಆಗಿದ್ದಾರೆ. ಆ 5 ಜನದಲ್ಲಿ ಇವತ್ತೇನೋ ಒಬ್ಬ ಆರೋಪಿನ ಹಿಡಿಬೇಕಾದ್ರೆ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಈ ರೀತಿ ಒಂದು ಫೈರಿಂಗು ಕೂಡ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದು ಒಂದು ಕೂಡ ಕೇಸು ದಾಖಲಾಗಿ ಅದು ಕೂಡ ಒಂದು ತನಿಖೆ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ವರ್ಡ್ ಬ್ಯಾನ್ ಮಾಡ್ಬೇಕಂತ ಮಾಡಿ ಸರ್. ಥ್ಯಾಂಕ್ ಯು.
Gracias.